ಸ್ಯಾಂಡಲ್ವುಡ್ಗೆ ಬಿಗ್ ಐಟಿ ಶಾಕ್. ಯಶ್, ಪುನೀತ್, ಸುದೀಪ್ ಮನೆ ಮೇಲೆ ರೈಡ್. ಶಿವಣ್ಣ, ರಾಕ್ಲೈನ್ ಮನೆಯಲ್ಲೂ ಶೋಧ ಕಾರ್ಯ. ಇದೀಗ ರಾಕಿಂಗ್ ಸ್ಟಾರ್ ಯಶ್ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಐಟಿ ರೇಡ್ ವೇಳೆ ಮನೆಯಲ್ಲಿ ಇರಲಿಲ್ಲ ನಟ ಯಶ್. ಮನೆಯಲ್ಲಿದ್ದಂತ ಯಶ್ ಪೋಷಕರ ವಿಚಾರಣೆ ಆಗಿದೆ. ಯಶ್ ಅವರ ಸಂಪರ್ಕಕ್ಕೆ ಐಟಿ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಹಳ ಸರ್ಕಸ್ ಆಗ್ತಿದೆ. ಅವರು ಪ್ರಯತ್ನ ಪಡೋದ್ರಲ್ಲಿ ಅವರು ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಮನೆಯಲ್ಲಿ ಯಶ್ ಅವರು ಇರಲಿಲ್ಲ. ಅವರ ಪೋಷಕರ ವಿಚಾರಣೆಯನ್ನ ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸದ್ಯಕ್ಕೆ ಯಶ್ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ, ಕಾಂಟ್ಯಾಕ್ಟ್ ಮಾಡೋದಕ್ಕೆ ಈಗ ಪ್ರಯತ್ನಗಳು ಆಗ್ತಾ ಇದೆ. ನಿರಂತರವಾಗಿ ಒಂದ್ ಕಡೆ ಪರಿಶೀಲನೆ ಕೂಡ ಆಗ್ತಿದೆ. ಮುಂಬೈನಿಂದ ಬೆಂಗಳೂರಿಗೆ ಯಶ್ ಅವರು ವಾಪಸ್ ಆಗ್ತಿದ್ದಾರೆ ಅನ್ನೋದು ವಿಚಾರ ಕೂಡ ಗೊತ್ತಾಗ್ತಿದೆ. ಏರ್ಪೋರ್ಟ್ ನಿಂದ ಮನೆಯತ್ತ ಯಶ್ ಅವರು ಪ್ರಯಾಣವನ್ನ ಬೆಳೆಸಿದ್ದಾರೆ ಅಂತ ಗೊತ್ತಾಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಮನೆಯನ್ನ ನಟ ಯಶ್ ಅವರು ತಲುಪ್ತಾರೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮುಂಬೈನಿಂದ ಬೆಂಗಳೂರಿಗೆ ಯಶ್ ಅವರು ವಾಪಸ್ ಆಗ್ತಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಾ ಇರೋದು. ಯಶ್ಗೆ ಪ್ರಶ್ನೆಯನ್ನ ಕೇಳೋದಕ್ಕೆ ಇತ್ತ ಐಟಿ ಅಧಿಕಾರಿಗಳು ಕತ್ತರಿಗುಪ್ಪ ನಿವಾಸದಲ್ಲಿ ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಕೆಜಿಎಫ್ ನ ಸಂಭಾವನೆ, ತೆರಿಗೆ ಪಾವತಿ, ಅದರ ಬಗ್ಗೆ ವಿಚಾರಣೆ, ಬೆನ್ಸ್ ಕಾರುಗಳ ಖರೀದಿ. ಏಕಕಾಲದಲ್ಲಿ 3 ಬೆನ್ಸ್ ಅನ್ನ ಡಿಸೆಂಬರ್ 2017ರಲ್ಲಿ ಅವರ ಮ್ಯಾರೇಜ್ ನ ಫಸ್ಟ್ ಆನಿವರ್ಸರಿಯ ಸಂದರ್ಭದಲ್ಲಿ ಅವರು ಪಡೆದಿದ್ರು, ಖರೀದಿ ಮಾಡಿದ್ರು. ಈಗ ಅದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಕೇಳಲ್ಪಡುತ್ತೆ. ಹೇಗೆ ಖರೀದಿಸಿದ್ರಿ, ಅದಕ್ಕೆ ಬೇಕಾದಂತ ಅಮೌಂಟ್, ಈಗ ನೀವು ಫೋಟೋಗಳನ್ನ ನೋಡ್ತಾ ಇದ್ರಿ. ಜೊತೆಗೆ ಯಶ್ ಕಟ್ಟಿರೋ ತೆರಿಗೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಅನ್ನೋ ವಿಚಾರಗಳು ಕೂಡ ಇದೆ. ತೆರಿಗೆ ವಂಚನೆಯನ್ನ ಮಾಡ್ತಿದ್ದಾರ ನಟ ಯಶ್ ಅಂತ, ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ ಅಂತ ಗೊತ್ತಾಗ್ತಿದೆ. ಆದ್ರೆ ಯಶ್ ಸಂಭಾವನೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ. ಆದ್ರೆ ಟ್ಯಾಕ್ಸ್ ಏನ್ ಪೇ ಮಾಡ್ತಿದ್ದಾರೆ ಅದರಲ್ಲಿ ಇದ್ದ ಹಾಗಿದೆ. ಇದು ಪ್ರಶ್ನೆಯನ್ನ ಮೂಡಿಸ್ತಾ ಇರೋದು ಐಟಿ ಅಧಿಕಾರಿಗಳಿಗೆ. ಸಂಭಾವನೆ ಹೆಚ್ಚಾಗ್ತಿದ್ರು ಕೂಡ ಟ್ಯಾಕ್ಸ್ ಅಮೌಂಟ್ ಅನ್ನ ವರ್ಷ ಏನ್ ಕಟ್ತಾರೆ ಅದು ಯಾಕೆ ಡಿಫರೆನ್ಸ್ ಆಗ್ತಿಲ್ಲ, ಅದು ಯಾಕೆ ಹೆಚ್ಚಳ ಆಗ್ತಿಲ್ಲ ಅನ್ನೋ ಒಂದು ಶಂಕೆ ಈಗ ಇರೋದು. ಅದಕ್ಕೋಸ್ಕರ ಈಗ ಪ್ರಶ್ನೆಗಳನ್ನ ಕೇಳೋದು, ಅಲ್ಲಿ ಎಂಕ್ವೈರಿ ಆಗೋದು, ಜೊತೆಗೆ ದಾಖಲೆಗಳ ಪರಿಶೀಲನೆ ಆಗೋದು. ಜೊತೆಗೆ ನಾನು ಈಗಾಗಲೇ ಹೇಳ್ತಿದ್ದಾಗೆ ಡಿಸೆಂಬರ್ 2017ರಲ್ಲಿ ಅವರ ಮದುವೆಯ ಮೊದಲ ಆನಿವರ್ಸರಿಯಲ್ಲಿ ಏಕಕಾಲದಲ್ಲಿ 3 ಮರ್ಸಿಡೀಸ್ ಬೆನ್ಸ್ ಕಾರ್ಗಳನ್ನ ಪಡೆದಿದ್ರು. ಒಂದು ಅವರಿಗೆ, ಒಂದು ರಾಧಿಕಾ ಪಂಡಿತ್ ಅವರಿಗೆ, ಇನ್ನೊಂದು ಅವರ ತಂಗಿ ನಂದಿನಿ ಅವರಿಗೆ ಗಿಫ್ಟ್ ಮಾಡೋದಕ್ಕೆ ಅಂತ ಕೆಂಪು ಕಲರ್ನ ಈ ಬೆನ್ಸ್ ಕಾರನ್ನ ಅವರು ಪರ್ಚೇಸ್ ಮಾಡಿದ್ರು. ಆಗ್ಲೂ ಕೂಡ ಬಹಳಷ್ಟು ಜನರ ಹುಬ್ಬೇರಿತ್ತು. ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು. ಆದ್ರೆ ಅವ್ರದ್ದೇ ಆದಂತ ಇನ್ಕಮ್ ಇರುತ್ತೆ. ಆದ್ರೆ ಅದಕ್ಕೆ ಬೇಕಾದಂತ ಪುರಾವೆಗಳನ್ನ ನೀಡಿದ್ರಾಯ್ತು. ಐಟಿ ಅಧಿಕಾರಿಗಳಿಗೆ ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ಜೊತೆಗೆ ಯಶ್ ಅವ್ರಿಗೂ ಕೂಡ ಯಶ್ ಅವರು ಕಟ್ಟಿರುವಂತಹ ತೆರಿಗೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಅಮೌಂಟ್ ಏನಿದೆ ಅದರಲ್ಲಿ ಏನಷ್ಟು ವೇರಿಯೇಷನ್ಗಳು ಕಂಡು ಬರ್ತಾ ಇಲ್ಲ. ಅಂದ್ರೆ ಸಂಭಾವನೆ ಅಂತೂ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾಕಂದ್ರೆ ಅವರ ಜನಪ್ರಿಯತೆ ಜೊತೆಗೆ ಸಿನಿಮಾಗಳಲ್ಲಿ ಅವರ ಒಂದು ಲೆವೆಲ್ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತಿದೆ. ಅದರಲ್ಲೂ ಕೆಜಿಎಫ್ ಬಂದ ನಂತರ ನ್ಯಾಷನಲ್ ಸ್ಟಾರ್ ಅಂತಾನೆ ಅವರು ಕೇಳ್ಪಟ್ಟಂತವ್ರು. ಆ ರೀತಿಯಾಗಿ ಈಗ ಒಂದಷ್ಟು ಶಂಕೆಗಳಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮುನಿರಾಜು. ಪುನೀತ್ ರಾಜ್ಕುಮಾರ್ ಅವರ ನಿವಾಸದಿಂದ, ಇನ್ನು ಓಂ ನಮ್ಮ ಜೊತೆ ಇದ್ದಾರೆ ಸುದೀಪ್ ಅವರ ನಿವಾಸದಿಂದ, ಇನ್ನು ಆನಂದ್ ಜಾಯ್ನ್ ಆಗಿರೋದು ಯಶ್ ಅವರ ನಿವಾಸದಿಂದ. ಮೊದಲನೇದಾಗಿ ಆನಂದ್ ಅವ್ರನ್ನ ಕೇಳೋದಾದ್ರೆ, ಆನಂದ್, ಇದೀಗ ಯಶ್ ಅವರು ವಾಪಸ್ ಆಗ್ತಿದ್ದಾರೆ ಸದ್ಯಕ್ಕೆ ಮುಂಬೈನಿಂದ ಅಂತ ಏನ್ ಮಾಹಿತಿ ಇದೆ? ಎಷ್ಟೊತ್ತಿಗೆ ಬರುವಂತ ನಿರೀಕ್ಷೆ ಇದೆ ಮನೆಗೆ? ಯಶ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಯಶ್ ಅವರು ಮನೆ ಬಳಿ ಬರಲಿದ್ದಾರೆ. ಈಗ ಏರ್ಪೋರ್ಟ್ಗೆ ಅಷ್ಟೇ ರೀಚ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರು ಮನೆ ಬಳಿ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಮನೆ ಒಳಗಡೆ ಬೆಳಗ್ಗೆಯಿಂದನೇ ಏನು ಐಟಿ ಅಧಿಕಾರಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಂದೆ ಮತ್ತು ತಾಯಿ ಬಳಿ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಏನು ಯಶ್ ಅವರು ಈಗ ಸದ್ಯಕ್ಕೆ KGF ಸಿನಿಮಾ ಸೂಪರ್ ಹಿಟ್ ಆಗಿದೆ. ಆ ಸಿನಿಮಾನ ನಂತರ ಏನು ದೊಡ್ಡ ಮಟ್ಟದಲ್ಲಿ ಹಿಟ್ ಆದ ನಂತರ ಆ ಸಿನಿಮಾಗೂ ಕೂಡ ದೊಡ್ಡ ಸಂಭಾವನೆ ಪಡೆದಿದ್ದಾರೆ. ಅದರಂತೆ ಏನು ಕಳೆದ 3 ವರ್ಷಗಳಿಂದ ಅವರ ಏನು ಐಟಿಗೆ ಏನು ತೆರಿಗೆನ ಕಟ್ತಾ ಇದ್ರೆ ಅದರಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ, ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ. ಆದರೆ ಅವರ ಸ್ಟಾರ್ ವ್ಯಾಲ್ಯೂ, ಅವರ ಗಳಿಕೆ ಮತ್ತು ಅವರ ಸಂಭಾವನೆ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆ ಏನು ಸ್ಟಾರ್ಗಳು ಏನು ಸಿನಿಮಾಗಳಿಗೆ ಶೇರನ್ನು ಕೂಡ ಪಡಿತಾರೆ, ಏನು ಸಂಭಾವನೆ ಜೊತೆಗೆ ಶೇರ್ ಕೂಡ ಪಡಿತಾರೆ. ಈಗ KGF ಸಿನಿಮಾ 100ರಿಂದ 150 ಕೋಟಿ ಗಳಿಕೆ ಕಾಣ್ತಿದೆ ಅಂತ ಎಲ್ಲ ಕಡೆ ಸುದ್ದಿಯಾಗಿದೆ. ಸೊ ಹೀಗಾಗಿ 150 ಕೋಟಿಯಲ್ಲಿ ಅವ್ರಿಗೆ ಶೇರ್ ಬಂದಿದೆಯಾ? ಹಾಗಾದ್ರೆ ಶೇರ್ಗೆ ತಕ್ಕಂತೆ ತೆರಿಗೆ ಕಟ್ಟಿದಾರ? ಏನಂದ್ರೆ ಕಳೆದ 3 ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಕೂಡ ತೆರಿಗೆ ಅವರು ಕಟ್ಟಿದ್ದಾರೆ. ಆದರೆ ಆ ತೆರಿಗೆಯಲ್ಲಿ ಪ್ರಮಾಣ ಏನು ಹೆಚ್ಚು ಕಡಿಮೆ ಬರ್ತಾ ಇದೆ, ವ್ಯತ್ಯಾಸ ಆಗ್ತಾ ಇದೆ. ಸೊ ಹೀಗಾಗಿ ಅವರ ಏನು ಸಂಭಾವನೆ ಪಡೆದಿರೋದೆಷ್ಟು, ನಿಜವಾಗ್ಲೂ ಕಟ್ಟಿರೋದೆಷ್ಟು? ಹಾಗಾದ್ರೆ ನಿಜವಾಗ್ಲೂ ಏನು ಮೋಸ ಮಾಡಿದಾರ ಅಥವಾ ವಂಚನೆ ಮಾಡಿದಾರ ಅನ್ನೋ ಒಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವ್ರ ತಂದೆ ತಾಯಿಗಳ ಬಳಿಯಲ್ಲಿ ಕೇಳ್ತಾ ಇದ್ದಾರೆ, ಎಷ್ಟು ಸಂಭಾವನೆ ಪಡಿತಾ ಇದ್ದಾರೆ, ಎಷ್ಟು ತೆರಿಗೆ ಕಟ್ಟಿದ್ದಾರೆ, ಇದಕ್ಕೆ ದಾಖಲೆ ಏನು ಅನ್ನೋದನ್ನೆಲ್ಲ ಪಡಿತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಶ್ ಕೂಡ ಬರೋದ್ರಿಂದ ಅವರ ಕೂಡ ಬಳಿ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡೆಯಲಿದ್ದಾರೆ. ಅವಿನಾಶ್, ಆನಂದ್, ಈಗ ನಮ್ಮ ಜೊತೆ ಓಂ ಇದ್ದಾರೆ ಸುದೀಪ್ ಅವ್ರ ನಿವಾಸದಿಂದ. ಓಂ, ಸದ್ಯಕ್ಕೆ ಸುದೀಪ್ ಅವ್ರ ನಿವಾಸದಲ್ಲಿ ಏನೇನು ಆಗ್ತಾ ಇದೆ, ಜೊತೆಗೆ
ಏನೇನು ಗೊತ್ತಾಗ್ತಿದೆ? ಏನಾದರೂ ಸುದೀಪ್ ಅವರು ಬರುವಂತದ್ದು ಇದೆಯಾ? ಶೂಟಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆಗ್ಲೇ ಮೈಸೂರಿನಲ್ಲಿ. ಅವಿನಾಶ್, ಸುದೀಪ್ ಅವರ ನಿವಾಸದಲ್ಲಿ ನಿರಂತರವಾದಂತಹ ಪರಿಶೀಲನೆ ಮುಂದುವರೆದಿದೆ. ಈಗ ತಾನೇ ನಾವು ನೋಡಿರುವಂತದ್ದು ಯಾಕೆ ಅಂತ ಹೇಳಿದ್ರೆ, ಅವರ ಮನೆಗೆ ಈಗ ತಾನೇ ಊಟವನ್ನು ತಗೊಂಡೋದ್ರು IT ಅಧಿಕಾರಿಗಳು. ಏನಾದರೂ ಪರಿಶೀಲನೆ ಮುಗಿಯುವಂತ ಹಂತದಲ್ಲಿ ಇದ್ದಿದ್ರೆ ಈಗ ತಾನೇ ಊಟನ ತಗೊಂಡು ಹೋಗ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಿರಂತರವಾಗಿ ಇನ್ನೂ ಸಾಕಷ್ಟು ಸಮಯ ಬೇಕಾಗಿರೋದ್ರಿಂದ ಊಟವನ್ನು ತಗೊಂಡು ಕೂಡ ಹೋಗಿದ್ದಾರೆ. ಹಾಗಾಗಿ ಇದನ್ನ ಗಮನಿಸಿದಾಗ ನಮಗನಿಸ್ತಾ ಇರುವಂತದ್ದು ಇನ್ನು ಪರಿಶೀಲನೆ ಸಾಕಷ್ಟಿದೆ. ಇನ್ನು ಸುದೀಪ್ ಅವರು ಅಲ್ಲಿದ್ರು ಕೂಡ ಮನೆಯವರನ್ನೇ, ಪತ್ನಿ ಪ್ರಿಯಾ ಸುದೀಪ್ ಅವರಾಗ್ಲಿ ಅಥವಾ ತಂದೆ ಸಂಜೀವ್ ಅವರಾಗ್ಲಿ, ತಾಯಿಯವ್ರನ್ನ, ಎಲ್ಲರನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸುದೀಪ್ ಅವರ ಸಿನಿಮಾದ ಸಂಭಾವನೆ ಎಷ್ಟು ಆಗಿದೆ, ಸೊ ಅದರ ಬೇರೆ ಬೇರೆ ಅವರು ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಯಾಕೆಂದ್ರೆ ಸುದೀಪ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಅವರಿಗೆ ಬಿಸ್ನೆಸ್ ಕೂಡ ಇದೆ. ಸುದೀಪ್ ಅವರಿಗೆ ಅವ್ರ ತಂದೆಯಿಂದನೇ ತುಂಬಾ ಬಿಸ್ನೆಸ್ ಇದೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಅವರ ಈ ಒಂದು ಹಣದ ಒಟ್ಟು ವ್ಯವಹಾರ ಎಷ್ಟು, ಸೊ ಅದಕ್ಕೆ ಟ್ಯಾಕ್ಸ್ ಅನ್ನ ಎಷ್ಟು ಕಟ್ತಾ ಇದ್ದಾರೆ, ಈಗ ಎಷ್ಟಾಗಿದೆ, ಹಲವು ವರ್ಷಗಳಿಂದ ಬದಲಾವಣೆ ಆಗ್ತಾ ಇರುವಂತ ಎಷ್ಟು ಹಂತಗಳಲ್ಲಿ ಬದಲಾಗ್ತಾ ಕಟ್ತಾ ಇರುವಂತ ಟ್ಯಾಕ್ಸ್, ಇದೆಲ್ಲದನ್ನ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ಸಮಯ ಹೆಚ್ಚು ತಗೋತಾ ಇದೆ. ಹಾಗಾಗಿ ಇನ್ನಷ್ಟು ಪರಿಶೀಲನೆ ನಡೀತಾ ಇದೆ. ಅವಿನಾಶ್, ಓಕೆ ಎಸ್, ಈಗ ಶಿವಣ್ಣನ ನಿವಾಸ ಏನಿದೆ ನಾಗವಾರದಲ್ಲಿ, ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಅಲ್ಲಿ ಆಹಾರವನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರೋದು, ನಿರಂತರವಾಗಿ ಅಭಿಮಾನಿಗಳು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಇವತ್ತು ಮಧ್ಯಾಹ್ನದ ಒಂದು ಊಟ ಏನಿದೆ ಅದನ್ನ ಹೊರಗಡೆಯಿಂದಲೇ ತರಿಸಲಾಗ್ತಿದೆ. ಯಾಕಂದ್ರೆ ಯಾರನ್ನೂ ಕೂಡ ಹೊರ ಹೋಗ್ಲಿಕ್ಕೆ ಪ್ರವೇಶ ಇರೋದಿಲ್ಲ, ಅವಕಾಶ ಇರೋದಿಲ್ಲ. ಹಾಗಾಗಿ ಅಲ್ಲಿರುವಂತವ್ರಿಗೆ, ಮನೆಯಲ್ಲಿರುವಂತವ್ರಿಗೂ ಸೇರಿಸಿ ಎಲ್ಲರಿಗೂ ಕೂಡ ಮಧ್ಯಾಹ್ನದ ಭೋಜನವನ್ನ ಕಳಿಸಲಾಗ್ತಿದೆ. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಈಗ ನಾಗವಾರದ ಒಂದು ನಿವಾಸ ಏನಿದೆ ಅದರ ಮುಂಭಾಗದಲ್ಲಿ ಬರ್ತಿದ್ದಾರೆ. ಅವ್ರಿಗೂ ಕೂಡ ಕುತೂಹಲ ಇದೆ. ಈ ರೀತಿಯಾಗಿ ತಮ್ಮ ನೆಚ್ಚಿನ ನಟನ ಮನೆ ಮೇಲೆ ರೇಡ್ ಆಗಿದೆ, ಏನಾಗುತ್ತೋ ಏನೋ ಅಂತ ಅಷ್ಟು ಕುತೂಹಲ ಇರುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಸದ್ಯಕ್ಕೆ ನಿರಂತರವಾಗಿ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ, ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಅದೇ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲೂ ಕೂಡ ಚಿನ್ನಾಭರಣ, ಅದರ ಪರಿಶೀಲನೆ ಆಗ್ತಿದೆ. ಓವರ್ ಆಲ್ ನೋಡೋದಾದ್ರೆ ಚಂದನವನದಲ್ಲಿ ಇವತ್ತು ಪ್ರಮುಖ 4 ತಾರೆಯರ ಮನೆಯಲ್ಲಿ ಪರಿಶೀಲನೆ ಆಗ್ತಿರುವುದನ್ನ, ಈಗ ಶಿವಣ್ಣ ಅವರ ನಿವಾಸವನ್ನ ಆಗ್ಲೇ ನೀವು ನೋಡಿದ್ರಿ ಯಾವ ರೀತಿಯಾಗಿ ಅಲ್ಲಿ ಬಂದಿದ್ದಾರೆ ಅಂತ. ಅದೇ ರೀತಿ ಈಗ ಬೇರೆ ಬೇರೆ ಕಡೆ ಈಗ ಶಿವಣ್ಣ ಅವರ ನಿವಾಸ ನಾಗವಾರದ ದೃಶ್ಯಗಳನ್ನ ಈಗ ನೀವು ನೋಡ್ತಾ ಇರೋದು. ಎಕ್ಸ್ಕ್ಲೂಸಿವ್ ಆಗಿ ಯಾವ ರೀತಿಯಾಗಿ ಇಲ್ಲಿ ಅವರ ಮನೆಯಲ್ಲಿ ಓಡಾಡ್ತಿರುವಂತಹ ದೃಶ್ಯಗಳನ್ನ, ವಿಲನ್ ಸಿನಿಮಾದ ಪ್ರೊಡ್ಯೂಸರ್ ಅವ್ರಿಗೂ ಕೂಡ ಒಂದು ರೀತಿಯಾಗಿ IT ಶಾಕ್ ಎದುರಾಗಿದೆ. ಇನ್ನು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನೂ ಕೂಡ ಮಹಿಳಾ ಅಧಿಕಾರಿ ಬಂದು ಅಲ್ಲಿ ಪರಿಶೀಲನೆ, ಅವರ ಒಂದು ವಿಚಾರಣೆಯನ್ನ ನಡೆಸಿರೋದು, ಜೊತೆಗೆ ದಾಖಲೆಗಳ ಪರಿಶೀಲನೆ, ಎಲ್ಲೆಲ್ಲಿ ಹೂಡಿಕೆ ಮಾಡಿದಿರಿ, ಜೊತೆಗೆ ಯಾರ್ಯಾರ ಹೆಸರಲ್ಲಿ ಯಾವ್ಯಾವ ಆಸ್ತಿ ಇದೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಗೀತಾ ಶಿವರಾಜ್ ಕುಮಾರ್ ನೀವೇ ನೋಡ್ತಾ ಇದ್ರಿ. ಅವರ ವಿಚಾರಣೆ ಕೂಡ ಮಹಿಳಾ ಅಧಿಕಾರಿ ಅವರ ಜೊತೆಗೆ ವಿಚಾರಣೆಯನ್ನ ನಡೆಸಿದ್ದಾರೆ. ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕು ಅದನ್ನು ಕೂಡ ಅಲ್ಲಿ ಚೆಕ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಗೀತಾ ಶಿವರಾಜ್ ಕುಮಾರ್, ಅದೇ ರೀತಿಯಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ಕೂಡ ದಂಪತಿಯ ವಿಚಾರಣೆ ಕೂಡ ಆಗ್ತಾ ಇದೆ. ಓವರ್ ಆಲ್ 25ಕ್ಕೂ ಹೆಚ್ಚು ಕಡೆ ದಾಳಿಯಾಗಿರೋದು, ಸುಮಾರು 200 ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಸ್ಟಾರ್ ನಟರಿಗೆ ಇವತ್ತು ಐಟಿಯ ಬಿಸಿ ತಾಗಿದೆ. ಸದ್ಯಕ್ಕೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂತಹ ಶಿವರಾಜ್ ಕುಮಾರ್ ಅವರ ನಿವಾಸದ ಬಳಿ ಅಲ್ಲಿ ಓಡಾಡ್ತಿರೋದನ್ನ ನೋಡ್ತಾ ಇದ್ರೆ. ಅದೇ ರೀತಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಕೂಡ ಮಹಿಳಾ ಅಧಿಕಾರಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎಲ್ಲೆಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ, ಸೊ ಇನ್ನು ನಟನೆ ವಿಚಾರವಾಗಿ ಸಂಭಾವನೆ, ಯಾವ್ಯಾವ ಸಿನಿಮಾದಲ್ಲಿ ಎಷ್ಟು ಇನ್ಕಮ್ ಅನ್ನ ಪಡೆದಿದ್ದೀರಿ, ಅದಕ್ಕೆ ಬೇಕಾದಂತ ಟ್ಯಾಕ್ಸ್ ಅನ್ನ ಕಟ್ಟಿದ್ದೀರಾ, ಜೊತೆಗೆ ಗಿಫ್ಟ್ಗಳು ಕೂಡ ಬಂದಿರುತ್ತೆ. ಕೆಲವೊಬ್ರು ಸಂಭಾವನೆ ಮೂಲಕ, ಹಣದ ಮೂಲಕ ಕೊಟ್ಟಿದ್ರೆ, ಕೆಲವೊಬ್ರು ಪ್ರಾಪರ್ಟಿಗಳನ್ನ ಕೊಟ್ಟಿರ್ತಾರೆ. ಅದರ ಬಗ್ಗೆ ಬೇಕಾದಂತ ದಾಖಲಾತಿಗಳನ್ನ ಒದಗಿಸಿ ಅಂತ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಜೊತೆಗೆ ರಿಕ್ವೈರ್ಮೆಂಟ್ ಏನೇನಿದೆ IT ಅಧಿಕಾರಿಗಳಿಗೆ ಅದೆಲ್ಲವನ್ನ ಕೂಡ ಅವರು ಕೇಳ್ತಿದ್ದಾರೆ. ಜೊತೆಗೆ ಮನೆಯಲ್ಲಿ ಒಂದಷ್ಟು ವಸ್ತುಗಳಿರ್ತವೆ, ಅದನ್ನು ಕೂಡ ಚೆಕ್ ಮಾಡಿ, ಇದಕ್ಕೆ ಬಿಲ್ ಇದೆಯಾ, ಎಲ್ಲಿಂದ ಖರೀದಿಸಿದ್ರೆ ಅದೆಲ್ಲವನ್ನ ಕೇಳಲಾಗುತ್ತೆ. ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ ಶಿವರಾಜ್ ಕುಮಾರ್ ಅವರ ನಿವಾಸದಿಂದ ಆಲ್ವಿನ್, ಅದೇ ರೀತಿಯಾಗಿ ರಾಕ್ಲೈನ್ ವೆಂಕಟೇಶ್ ಅವರ ಮನೆಯಿಂದ ಶಾಲಿನಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು ಕೂಡ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸದಿಂದ. ಮುನಿರಾಜು, ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಂತೂ ಬೆಳಗ್ಗೆ 6 ಗಂಟೆಯಿಂದ ಈಗ ಆಲ್ಮೋಸ್ಟ್ 2 ಗಂಟೆ ಆಯ್ತು, 8 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆ ಆಗ್ತಿರೋದ್ರ ಜೊತೆಗೆ ಪರಿಶೀಲನೆ ಏನಾಗ್ತಿದೆ ಸದ್ಯಕ್ಕಲ್ಲಿ?
ಅವಿನಾಶ್, ಈಗಾಗಲೇ 8 ಗಂಟೆಗಳಿಂದ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ ಐಟಿ ದಾಳಿ ಇನ್ನೂ ಮುಂದುವರೆದಿದೆ. ಅಧಿಕಾರಿಗಳ ತಂಡ ಇನ್ನೂ ಸಹ ಸತತವಾಗಿ ಅವ್ರ ಮನೆಯಲ್ಲಿ ಇರುವಂತಹ ಏನು ಅವರ ಆದಾಯಕ್ಕೆ ಸಂಬಂಧಪಟ್ಟಂತ ಮೂಲಗಳಿರ್ಬೋದು, ಮತ್ತೆ ಅವರ ಬಜೆಟ್, ಅವರ ಸಿನಿಮಾದಲ್ಲಿ ಇರುವಂತಹ ಸಂಭಾವನೆ ಇರ್ಬೋದು, ಎಲ್ಲವನ್ನೂ ಸಹ ಕೂಲಂಕುಷವಾಗಿ ಇನ್ನೂ ತನಿಖೆಯನ್ನ ಮಾಡ್ತಲೇ ಇದ್ದಾರೆ. ಮತ್ತೆ ಈಗಾಗಲೇ 3 ಅಕ್ಕಸಾಲಿಗರು ಸಹ ಸುಮಾರು 11 ಗಂಟೆಗೆ ಅವ್ರ ಮನೆಗೆ ಹಾಜರಾಗಿದ್ರು. ಇನ್ನೂ ಸಹ ಅವರಿಂದ ಒಂದು ಅಕ್ಕಸಾಲಿಗರ ಮುಖಾಂತರ ಒಂದು ಚಿನ್ನ ಮತ್ತೆ ಬೆಳ್ಳಿಯ ಒಂದು ಮೌಲ್ಯಮಾಪನವನ್ನು ಮಾಡುವಂತ ಕೆಲಸವನ್ನು ಸಹ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನುಳಿದಂತೆ ಅವರು ಬೇರೆ ಬೇರೆ ಆದಾಯ ಇರ್ಬೋದು ಅಥವಾ ಬೇರೆ ಆದಾಯದ ಮೂಲಗಳಿರ್ಬೋದು, ಎಲ್ಲವನ್ನೂ ಸಹ ಅಧಿಕಾರಿಗಳ ತಂಡ ಇನ್ನೂ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಅವರು ಇತ್ತೀಚೆಗೆ ಆದಾಯ ತೆರಿಗೆಯನ್ನು ಯಾವ ರೀತಿ ಪಾವತಿ ಮಾಡಿದ್ದಾರೆ, ಮತ್ತೆ ಎಷ್ಟು ಪಾವತಿ ಮಾಡಿದ್ದಾರೆ, ಮತ್ತೆ ಬ್ಯಾಲೆನ್ಸ್ ಇರುವಂತಹ ಆದಾಯ ತೆರಿಗೆ ಎಷ್ಟು ಅನ್ನೋದ್ರ ಬಗ್ಗೆಯೂ ಸಹ ಕೂಲಂಕುಷವಾಗಿ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರೆ. ಮತ್ತೆ ಅದು ಅಲ್ಲದೆ ಇನ್ನೊಂದು ಮತ್ತೇನಂತಂದ್ರೆ, ಅವರು ಏನು ಇತ್ತೀಚೆಗಿನ ಒಂದು ಚಿತ್ರಗಳಲ್ಲಿ ಅವರು ಕೇವಲ ಹೆಚ್ಚಿನ ಪ್ರಮಾಣದಲ್ಲಿ ಸಂಭಾವನೆಗಳನ್ನ ಪಡ್ಕೊಳ್ತಾರೆ. ಆದ್ರೂ ಚಿತ್ರದ ಒಂದು ರಿಲೀಸ್ ಆದ ನಂತರ ಅದು ಚಿತ್ರ ಯಶಸ್ವಿ ಕಂಡ ನಂತರ ಅದರಲ್ಲಿ ಪಾಲು ಸಹ ಪಡ್ಕೊಳ್ತಾರೆ. ಆದ್ರೆ ಇವರು ಸಂಭಾವನೆಗೆ ಮಾತ್ರ ಒಂದು ಟ್ಯಾಕ್ಸ್ ಅನ್ನ ಕಟ್ತಾರೆ. ಆದ್ರೆ ಚಿತ್ರದಲ್ಲಿ ಬರುವಂತ ಲಾಭದ ಪಾಲಿನಲ್ಲಿ ಅವರು ಯಾವುದೇ ರೀತಿಯ ಟ್ಯಾಕ್ಸ್ ಗಳನ್ನು ಸಹ ಕಟ್ಟೋದಿಲ್ಲ. ಇದು ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ ತೆರಿಗೆಯನ್ನ ವಂಚಿಸ್ತಿದ್ದಾರೆ, ಮತ್ತೆ ನಷ್ಟ ಉಂಟು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಈಗ ಎಲ್ಲರ ಮೇಲೂ ಸಹ. ಮಾತಾಡ್ತೀನಿ ಈಗ ಸುದೀಪ್ ಅವರ ವಿಚಾರವಾಗಿ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಸುದೀಪ್ ಜೆಪಿ ನಗರದ ಮನೆಯಲ್ಲಿ ಮುಂದುವರಿದ ಶೋಧ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ಅಪ್ಡೇಟ್. ನಿವಾಸಕ್ಕೆ ಮೈಸೂರಿನಿಂದ ಶೂಟಿಂಗ್ ನಲ್ಲಿದ್ದಂತ ನಟ ಸುದೀಪ್ ಅವರೀಗ ಆಗಮಿಸಿದ್ದಾರೆ. ಆ ಮೂಲಕ ಸ್ವತಃ ತಾವೇ ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸುದೀಪ್ ಅವರು ಮೈಸೂರಿನಲ್ಲಿ ಏನು ಶೂಟಿಂಗ್ ಆಗ್ತಾ ಇತ್ತು ಅದಕ್ಕೆ ಅವರು ಆಗಮಿಸಿರೋದು. ಈಗ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಸುದೀಪ್ ಅವರು ಮನೆಯನ್ನ ಪ್ರವೇಶ ಮಾಡಿರುವಂತಹ ದೃಶ್ಯಗಳಿದು. ಸುದೀಪ್ ಅವರು ಮೈಸೂರಿಂದ ಬರ್ತಾರಾ ಇಲ್ವಾ ಅನ್ನೊಂದಷ್ಟು ಶಂಕೆ ಇತ್ತು. ಅವ್ರು ಬರ್ಬೇಕಾಗತ್ತಾ, ಏನ್ ಕತೆ ಅಂತ. ಈಗಷ್ಟೇ ಜೆಪಿ ನಗರದ ನಿವಾಸದ ಗೇಟ್ ಅನ್ನ ಎಂಟ್ರಿ ಆದಂತಹ ದೃಶ್ಯಗಳನ್ನ ನೋಡಿದ್ರಿ. ಕಿಚ್ಚ ಸುದೀಪ್ ಇದೀಗ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ. ಆ ಮೂಲಕ ಈಗ ಐಟಿ ಅಧಿಕಾರಿಗಳು ಏನು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಸುದೀಪ್ ಅವರನ್ನ ಕೇಳಬೇಕು ಪ್ರಶ್ನೆಗಳನ್ನ, ಅವರ ಆದಾಯದ ಮೂಲ, ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಬಂದಂತಹ ಹಣದ ವಿಚಾರದಲ್ಲಿ ಪೇಮೆಂಟ್ ನ ಡೀಟೇಲ್ಸ್, ಅದೇ ರೀತಿಯಾಗಿ ಬೇರೆ ಬೇರೆ ಶೋಗಳಲ್ಲೂ ಕೂಡ ಅವರು ಹೋಸ್ಟ್ ಆಗಿ ಕೆಲಸವನ್ನ ಮಾಡಿದಂತವರು. ಹಾಗಾಗಿ ಇದೆಲ್ಲವನ್ನ ಕೇಳಲಾಗುತ್ತೆ. ಆದಾಯದ ಮೂಲ ಎಲ್ಲಿಂದ, ಟ್ಯಾಕ್ಸ್ ಗಳನ್ನ ಕಟ್ಟಿದ್ದೀರಾ, ಸಂಭಾವನೆ ಎಷ್ಟು ಪಡೆದಿದ್ದೀರಿ, ಜೊತೆಗೆ ಏನೇನು ಇನ್ಕಮ್ ಇದೆ, ಅದೇ ರೀತಿಯಾಗಿ ಏನೇನು ಪ್ರಾಪರ್ಟಿಗಳಿದಾವೆ, ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಸುದೀಪ್ ಅವರು ಕೊಡಬೇಕಾಗುತ್ತೆ. ಈಗ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇರೋದು, ಕಿಚ್ಚ ಸುದೀಪ್ ಅವರ ಜೆಪಿ ನಗರದ ನಿವಾಸಕ್ಕೆ ಮೈಸೂರಿನಲ್ಲಿ ಶೂಟಿಂಗ್ ನಲ್ಲಿದ್ದಂತ ಸುದೀಪ್ ಅವರು ಈಗ ವಾಪಸ್ ಆಗಿದ್ದಾರೆ. ಮೋಸ್ಟ್ಲಿ ಶೂಟಿಂಗ್ ಕ್ಯಾನ್ಸಲ್ ಆಗಿರಬಹುದು. ಈಗ ಜೆಪಿ ನಗರದ ನಿವಾಸಕ್ಕೆ ನಟ ಸುದೀಪ್ ಅವರೇ ಸ್ವತಃ ಐಟಿ ಅಧಿಕಾರಿಗಳ ಮುಂದೆ ಈಗ ಅವರು ಹಾಜರಾಗ್ತಾರೆ. ಈಗಾಗಲೇ ನಿವಾಸವನ್ನು ಅವರು ಪ್ರವೇಶ ಮಾಡಿ ಆಗಿದೆ. ಇದೇ ಗೇಟ್ ನೋಡ್ತಾ ಇದ್ದೀರಿ. ಈಗಾಗಲೇ ಸುದೀಪ್ ಅವರು ಬಂದಾಗಿದೆ. ಇನ್ನೇನು ವಿಚಾರಣೆ ಆರಂಭವಾಗುತ್ತೆ. ಎಲ್ಲೆಲ್ಲಿಂದ ನಿಮಗೆ ಇನ್ಕಮ್ ಬರ್ತಾ ಇದೆ, ಏನೇನು ಪ್ರಾಪರ್ಟಿಗಳು, ಮನೆಯಲ್ಲಿ ಏನೇನು ವಸ್ತುಗಳಿದಾವೆ, ಅದರ ಬಿಲ್ಗಳಿರ್ಬೋದು, ದೊಡ್ಡ ದೊಡ್ಡ ಕಾಸ್ಟ್ಲಿ ವಸ್ತುಗಳಿರುತ್ತೆ. ಇನ್ನು ಕಾರ್ನ ಕ್ರೇಜ್ ಅಂತೂ ಸುದೀಪ್ ಅವರಿಗೆ ಬಹಳ ಇದೆ. ಬಹಳಷ್ಟು ಮಾಡೆಲ್ನ ಕಾರ್ಗಳು ಸುದೀಪ್ ಅವರ ಕಲೆಕ್ಷನ್ ಇದೆ. ಇದರ ಬಗ್ಗೆ ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಸುದೀಪ್ ಅವರು ನೀಡಬೇಕಾಗುತ್ತೆ. ಆ ಮೂಲಕ ಸ್ಯಾಂಡಲ್ವುಡ್ ನ ಸ್ಟಾರ್ ಸುದೀಪ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಈಗ ಅವರು ಬರ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ವೋಲ್ವೋ ಕಾರ್ನ ಮೂಲಕ ಅವರು ಎಂಟ್ರಿಯನ್ನ ಪಡೆದಿದ್ದು ಮೈಸೂರಿನಿಂದ ಈಗ ಅವರು ಶೂಟಿಂಗ್ ನಲ್ಲಿದ್ರು. ಈಗ ಅವರ ಮನೆಗೆ ಕಿಚ್ಚ ಸುದೀಪ್ ಆಗಮಿಸಿದ್ದಾರೆ. ಸ್ವತಃ ತಾವೇ ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗುವುದಕ್ಕೆ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಆಗಮಿಸಿದ್ದಾರೆ. ಈಗ ನೋಡ್ತಾ ಇದ್ರಿ, ಈಗ ಸುದೀಪ್ ಜೆಪಿ ನಗರ ನಿವಾಸ ಅವ್ರದ್ದು, ಅಲ್ಲಿ ಈಗಾಗಲೇ ಸುದೀಪ್ ಅವರು ಆಗಮಿಸಿದ್ರನ್ನ ನೋಡ್ತಾ ಇದ್ರಿ. ಜೊತೆಗೆ ಈಗ ಒಳಭಾಗಕ್ಕೆ ಈಗ ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಲಾಗ್ತಿದೆ. ಆ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಗೇಟ್ ಬಳಿ ಕಾಯ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಈಗ ಭೋಜನದ ವ್ಯವಸ್ಥೆ ಏನಂದ್ರೆ ಯಾರನ್ನೂ ಕೂಡ ಹೊರಬಿಡೋದಿಲ್ಲ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ. ಜೊತೆಗೆ ಮನೆಯಲ್ಲಿ ಇರುವಂತವ್ರಿಗೂ ಕೂಡ ಹೊರಗಿನಿಂದಲೇ ಊಟದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನೀರಿನ ಬಾಟಲ್ಗಳು, ಅದೇ ರೀತಿಯಾಗಿ ಪಾರ್ಸಲ್ ಊಟವನ್ನ ಹೋಟೆಲ್ನಿಂದ ಕಳಿಸಲಾಗ್ತಿದೆ ನೀರಿನ ಒಂದು ಜೊತೆಗೆ. ಆ ರೀತಿಯಾಗಿ ಸದ್ಯಕ್ಕೆ ನೋಡ್ತಾ ಇದ್ದೀರಿ ಸುದೀಪ್ ಅವರ ನಿವಾಸದಲ್ಲಿ. ಇದು ನೋಡ್ತಾ ಇರೋದು ನೀವೀಗ ಸುದೀಪ್ ಅವರು ಆಗಮಿಸಿರುವಂತಹ ದೃಶ್ಯಗಳನ್ನ. ಬೆಳಗ್ಗೆಯಿಂದ ಅವರು ಬರ್ತಾರಾ, ಏನ್ ಕತೆ ಅನ್ನೋ ಒಂದಷ್ಟು ಕುತೂಹಲ ಆಯ್ತು. ಆದ್ರೆ ಕಿಚ್ಚ ಸುದೀಪ್ ಈಗ ಅವರ ಮನೆಗೆ ಆಗಮಿಸಿದ್ದಾರೆ. ಐಟಿ ಶೋಧ ಬರದಿಂದ ಸಾಗ್ತಾ ಇದೆ. ಬೆಳಗ್ಗೆಯಿಂದ ಶೋಧ ಕಾರ್ಯ ಆಗ್ತಾ ಇದೆ. ಈಗ ಸ್ವತಃ ತಾವೇ ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಸುದೀಪ್ ಅವರು ಬಂದಿದ್ದಾರೆ. ಇದೀಗ ನಮ್ಮ ಪ್ರತಿನಿಧಿ ಓಂ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುದೀಪ್ ಅವರ ಮನೆಯ ಮುಂಭಾಗದಿಂದ. ಯಶ್ ಇವರು ಓಂ, ಈಗ ಸದ್ಯಕ್ಕೆ ಸುದೀಪ್ ಅವರ ಮನೆ ಮುಂದೆ ಏನಾಗ್ತಿದೆ, ಎಷ್ಟೊತ್ತಿಗೆ ಆಗಮಿಸಿದ್ರು, ಏನೇನಾಗ್ತಿದೆ ಅಂತ ಈಗ ಅಲ್ಲೇ?
ಅವಿನಾಶ್, ಸುದೀಪ್ ಅವ್ರನ್ನ IT ಅಧಿಕಾರಿಗಳು ಮನೆಯಲ್ಲಿ ಅಂದ್ರೆ ತಂದೆ ಏನು ಅಂತ ಹೇಳಿದ್ರೆ ಮನೆಯ ಉಳಿದ ವ್ಯವಹಾರಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರಿಸಿದ್ರೆ, ಸಿನಿಮಾಗೆ ಸಂಬಂಧಪಟ್ಟ ವಿಚಾರಗಳು, ಸುದೀಪ್ ಅವರ ಇನ್ಕಮ್ ಟ್ಯಾಕ್ಸ್ ಆಗ್ಲಿ, ಒಟ್ಟಾರೆ ಅವರ ಆದಾಯದಲ್ಲಿ ಅವರ ಸಿನಿಮಾಗೆ ಸಂಬಂಧಪಟ್ಟ ಪ್ರಶ್ನೆಗಳೆಲ್ಲದಕ್ಕೂ ಯಾವ ಸಿನಿಮಾಗೆ ಎಷ್ಟು ಸಂಭಾವನೆ ಪಡೆದ್ರಿ, ಎಷ್ಟು ಟ್ಯಾಕ್ಸ್ ಅನ್ನ ಕಟ್ಟಿದ್ರಿ, ಈ ತರದೆಲ್ಲದಕ್ಕೂ ಸುದೀಪ್ ಅವರೇ ಉತ್ತರ ಕೊಡಬೇಕಾಗಿರೋದ್ರಿಂದ ಸುದೀಪ್ ಅವ್ರನ್ನೇ ಈ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ಅವರಿಗೆ ಕರೆ ಹೋಗಿದ್ರಿಂದ ತಕ್ಷಣ ಸುದೀಪ್ ಅವರೇ ಮೈಸೂರಿನಿಂದ ಹೊರಟು ಬಂದಿದ್ದಾರೆ. ಬಟ್ ಹೊರಟು ಬರ್ತಾರೆ ಅನ್ನುವ ಯಾವ ಮಾಹಿತಿನೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ. ಹಾಗೇನೆ IT ಅಧಿಕಾರಿಗಳು ಕೂಡ ಅಂತ ಯಾವುದೇ ವಿಚಾರಣೆ ಏನ್ ನಡೀತಾ ಇದೆ ಅನ್ನೋದೇನು ಗೊತ್ತಾಗದೇ ಇರೋದ್ರಿಂದ ಸುದೀಪ್ ಬರುವ ಲಕ್ಷಣಗಳನ್ನು ತೋರಿಸಿರ್ಲಿಲ್ಲ. ಆದ್ರೆ ಮೈಸೂರಿನಿಂದ ಕೂಡಲೇ ಹೊರಟು ಬಂದಿದ್ದಾರೆ. ಮನೆಯವರೇ ವಿಚಾರಣೆ ಎದುರಿಸ್ತಾ ಇತ್ತು. ಅವರಿಬ್ರು ತಂದೆ ತಾಯಿ ಇಬ್ರಿಗೂ ಕೂಡ ವಯಸ್ಸಾಗಿದೆ. ಸೊ ಇಬ್ರು ಕೂಡ ಈ ತರ IT ಅಧಿಕಾರಿಗಳ ಈ ಒಂದು ಪ್ರಶ್ನೆಗಳಿಂದ ಶಾಕ್ ಆಗಿರ್ತಾರೆ. ಸೊ ನಾನೇ ಬರ್ಬೇಕು ಅಂತ ಹೇಳಿ ನಿರ್ಧರಿಸಿ ಸುದೀಪ್ ಅವರೇ ಬಂದಿದ್ದಾರೆ. ಸೊ ಹಾಗಾಗಿ ಈಗ ತಾನೇ ಅವ್ರ ಮನೆ ಒಳಗಡೆ ಹೋದ್ರು. ಸೊ ಮುಂದೆ ಅವರು ಯಾವಾಗ ಅಂದ್ರೆ ಈ ವಿಚಾರಣೆಗಳು ಎಷ್ಟೊತ್ತಿರುತ್ತೆ ಅವರಿಗೆ ಅನ್ನುವಂತ ಮಾಹಿತಿ ಏನೂ ಇಲ್ಲ. ಒಟ್ಟಾರೆ ಈಗಲೇ ಅದೇ ಊಟ ತರಿಸ್ಕೊಂಡಿದ್ದಾರೆ IT ಅಧಿಕಾರಿಗಳು. ಸೊ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲೇ ಮನೆಗೆ ಊಟ ತರಿಸ್ಕೊಂಡು ಮನೆಯವ್ರಿಗೂ ಕೂಡ ಸುದೀಪ್ ಅವ್ರ ತಂದೆ ತಾಯಿ ಮನೆಯವ್ರಿಗೂ ಕೂಡ ಅವರು ಹೊರಗಿನಿಂದ ಊಟ ಅಂತ ತರಿಸಿದ್ದಾರೆ. ಸೊ ಮನೆಯಲ್ಲಿ ಏನೇ ಅಡಿಗೆ ಇಂಥದ್ದೆಲ್ಲ ಮಾಡ್ತಾ ಇಲ್ಲ. ಸೊ ಅವರಿಗೂ ಕೂಡ ಊಟ ಮಾಡಿಸಿ ಮತ್ತಷ್ಟು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ ಅವಿನಾಶ್. ಎಸ್, ಈಗ ನಾವು ನೋಡ್ತಿದೀವಿ ಓಂ ಪ್ರಕಾಶ್, ವಿಜುವಲ್ ಗಳಲ್ಲಿ ಮೋಸ್ಟ್ಲಿ ಅವರೇ ಡ್ರೈವ್ ಮಾಡ್ಕೊಂಡು ಬಂದ್ರು ಅಂತ ಕಾಣಿಸುತ್ತೆ. ಬಹಳ ಕ್ಯಾಶುವಲ್ ಆಗಿದ್ರು, ಎಲ್ರಿಗೂ ಅಲ್ಲಿ ವಿಶ್ ಮಾಡ್ತಾ ಅಂತ ಹೊರಗಡೆ ಈಗ ಮೀಡಿಯಾದವ್ರಿಗೆ. ಸುದೀಪ್ ಅಂದ್ರೆ ಸಹಜವಾಗಿ ಅವರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಾರಂತ ಬಿಂದಾಸ್, ಅಂದ್ರೆ ತುಂಬಾ ಫೇರ್ ಆಗಿರ್ತಾರೆ, ಯಾವತ್ತು ಏನು ಪಾರದರ್ಶಕವಾಗಿರೋಂತ ವ್ಯಕ್ತಿ. ಸೊ ಹಾಗಾಗಿ ಅವ್ರಿಗೆ ಇದೇನು ಸಿನಿಮಾದಲ್ಲಿ ಬಂದಂತ ಸಂಭಾವನೆ ಇದು ಬಹಳ ದೊಡ್ಡ ವಿಚಾರವಾಗಿ ಅವ್ರೇನು ತಗೊಳಲ್ಲ. ಯಾಕೆಂದ್ರೆ ಅವರಿಗೆ ಓನ್ ಬಿಸ್ನೆಸ್, ಸ್ವಂತ ತಂದೆಯಿಂದನೇ ಬಂದಂತ ಬಿಸ್ನೆಸ್ ಇದೆ. ಸೊ ಅವರು ಶ್ರೀಮಂತ ಅಂತಾನೆ ಹೇಳ್ಬೋದು. ಸೊ ಆ ಕಾರಣಕ್ಕೆ ಸುದೀಪ್ ಅವ್ರಿಗೆ ಈ ತರದ್ದೆಲ್ಲ IT ಇಂಥದ್ದೆಲ್ಲ ಬಹಳ ಸಾಮಾನ್ಯ ಅಂತ ಅನ್ಸುತ್ತೆ. ಸೊ ವಿಚಾರಣೆಗೆ ಹಾಜರಾಗ ಕೂಡ ಅವ್ರು ಯಾವ್ದೇ ರೀತಿ ಗಲಿಬಿಲಿ ಆಗಿರ್ಲಿಲ್ಲ. ಸೊ ಏನಿದ್ರು ಫೇರ್, ನಾನು ಏನಿದೆ ಅದನ್ನ ನಾನು ಹೇಳ್ತೀನಿ ಅನ್ನೋ ರೀತಿಯಲ್ಲಿ ಸುದೀಪ್ ಬಂದ ಹಾಗಿತ್ತು ಅವಿನಾಶ್. ಧನ್ಯವಾದ ಮಾಹಿತಿಗಾಗಿ ಓಂ ಪ್ರಕಾಶ್.